ಬೆಂಗಳೂರಿನಲ್ಲಿ ಆಹಾರ ಇಲಾಖೆಯ ಅಧಿಕಾರಿಗಳಿಂದ ಆಪರೇಷನ್ ಮುಂದುವರೆದಿದೆ. ನಿನ್ನೆ ಐಷಾರಾಮಿ ಹೋಟೆಲ್ಗಳು, ಇವತ್ತು ರೆಸ್ಟೋರೆಂಟ್ಗಳ ಸರದಿ. ಪಂಚತಾರ ಕಿಚನ್ ಸೀಕ್ರೆಟ್ ಅನ್ನ ಆಹಾರ ಅಧಿಕಾರಿಗಳು ಬಿಚ್ಚಿಟ್ಟಿದ್ದಾರೆ. ಕೊಳೆತ ತರಕಾರಿ, ಚಿಕನ್, ಮಾಂಸವನ್ನ ಸೀಸ್ ಮಾಡಲಾಗಿದೆ. ಲ್ಯಾಬ್ಗೂ ಕೂಡ ರವಾನೆ ಮಾಡಿದ್ದಾರೆ ಸೀಸ್ ಆದಂತಹ ತರಕಾರಿ, ಮಾಂಸವನ್ನ. KFC, ಮೆಕ್ಡೊನಾಲ್ಡ್ಗೂ ಕೂಡ ಅಧಿಕಾರಿಗಳು ಬಿಗ್ ಶಾಕ್ ಕೊಟ್ಟಿದ್ದಾರೆ. ನಿನ್ನೆ 5 ಸ್ಟಾರ್ ಹೋಟೆಲ್ಗಳ ಮೇಲೆ ದಿಢೀರಂತ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ರು. ಇವತ್ತು ರೆಸ್ಟೋರೆಂಟ್ಗಳ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಫುಡ್ ಕ್ವಾಲಿಟಿಯನ್ನು ಚೆಕ್ ಮಾಡುವಂತಹ ಕೆಲಸ ನಡೀತಾ ಇದೆ. ಮೆಕ್ಡೊನಾಲ್ಡ್ ಮತ್ತು KFCಗೆ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ಕೊಳೆತ ತರಕಾರಿಗಳು ಪತ್ತೆಯಾಗಿದೆ, ಮಾಂಸವನ್ನ ಸೀಸ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಹೆಸರಿಗೆ ಮಾತ್ರ ಹೈಫೈ, ಒಳಗಡೆ ಎಲ್ಲವೂ ಕೂಡ ಗೋಲ್ಮಾಲ ಅನ್ನೋ ಪ್ರಶ್ನೆ, ಅಥವಾ ಕೊಳೆತಂತಹ ಪದಾರ್ಥಗಳನ್ನೇ ಬಳಸಿ ಗ್ರಾಹಕರ ಆರೋಗ್ಯದ ಜೊತೆಗೆ ಚೆಲ್ಲಾಟ ಆಡ್ತಿದ್ದಾರಾ ಅನ್ನೋ ಅನುಮಾನ ಶುರುವಾಗಿದೆ. ಬ್ರಿಗೇಡ್ ರಸ್ತೆಯ KFCಯಲ್ಲಿ ಎಣ್ಣೆ ಸ್ಯಾಂಪಲ್ಸ್ ಅನ್ನ ಕೂಡ ಸಂಗ್ರಹ ಮಾಡಲಾಗಿದೆ. ಫ್ರೈಸ್ ಮತ್ತು ತಿನಿಸುಗಳನ್ನ ಕರೆಯುವಂತಹ ಎಣ್ಣೆಯ ಸ್ಯಾಂಪಲ್ಸ್, ಅರ್ಧ ಬಾಟಲ್ನಷ್ಟು ಅಡುಗೆ ಎಣ್ಣೆಯ ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡಲಾಗಿದೆ. ಅದನ್ನ ಲ್ಯಾಬ್ ಕಳಿಸ್ಕೊಡ್ತಾರೆ. ಅದರ ಗುಣಮಟ್ಟತೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋ ಪರಿಶೀಲನೆ ಕೂಡ ಆಗುತ್ತೆ. ರಿಪೋರ್ಟ್ ಬಂದ ನಂತರದಲ್ಲಿ ಆ ಒಂದು ಎಣ್ಣೆ ಸೇವನೆಗೆ ಎಷ್ಟು ಯೋಗ್ಯ ಅನ್ನೋದು ಕೂಡ ಗೊತ್ತಾಗುತ್ತೆ. ಕಳಪೆ ಗುಣಮಟ್ಟದ ಎಣ್ಣೆಯನ್ನು ಬಳಕೆ ಮಾಡ್ತಾ ಇದ್ದಾರಾ ಅಥವಾ ಕ್ವಾಲಿಟಿ ಇರುವಂತಹ ಎಣ್ಣೆಯ, ಇದೆಲ್ಲದರ ಬಗ್ಗೆಯೂ ಕೂಡ ರಿಪೋರ್ಟ್ ಬಂದ ನಂತರದಲ್ಲಿ ಉತ್ತರ ಸಿಗುತ್ತೆ. ನಿನ್ನೆ ಪಂಚತಾರ ಹೋಟೆಲ್ಗಳ ಮೇಲೆ ರೈಡನ್ನು ಮಾಡಲಾಗಿತ್ತು. ಇವತ್ತು ರೆಸ್ಟೋರೆಂಟ್ಗಳ ಮೇಲೆ ರೈಡನ್ನು ಮಾಡಿ ಅಲ್ಲಿನ ಆಹಾರ ಪದಾರ್ಥಗಳ ಪರಿಶೀಲನೆಯಲ್ಲಿ ಅಧಿಕಾರಿಗಳು ತೊಡಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಇವತ್ತು ಕೂಡ ಆಪರೇಷನ್ ಪಂಚತಾರ ಮುಂದುವರೆದಿದೆ. ಪ್ರತಿಷ್ಠಿತ ಹೋಟೆಲ್ಗಳ ಮೇಲೆ ದಾಳಿ ಮಾಡಿದ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ. ನಿನ್ನೆಯಷ್ಟೇ ಐಷಾರಾಮಿ ಹೋಟೆಲ್ಗಳ ಮೇಲೆ ರೇಡ್ ಮಾಡಿದ್ದು, ದಾಳಿಯ ವೇಳೆ ಏನೆಲ್ಲ ಸಿಕ್ಕಿದೆ ಅನ್ನೋದರ ಬಗ್ಗೆ ಅಧಿಕಾರಿಗಳು ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ. ಜಂಕ್ ಫುಡ್ ಮಳಿಗೆಗಳ ಮೇಲೆ ಆಹಾರ ಇಲಾಖೆ ಅಧಿಕಾರಿಗಳು ಇವತ್ತು ಕೂಡ ನಿರಂತರವಾಗಿ ದಾಳಿಯನ್ನು ಮಾಡ್ತಾ ಇದ್ದಾರೆ. ನ್ಯೂನತೆಗಳು ಕಂಡು ಬಂದರೆ ದಂಡ ಹಾಕೋದು, ಪ್ಲಸ್ ಲೈಸೆನ್ಸ್ ಸಸ್ಪೆಂಡ್ ಮಾಡೋದು. ಬೆಂಗಳೂರಲ್ಲಿ ನಿನ್ನೆಯಷ್ಟೇ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಅಧಿಕಾರಿಗಳು ಪಂಚತಾರ ಹೋಟೆಲ್ಗಳ ಮೇಲೆ ರೇಡ್ ಮಾಡಿದ್ರು. ಐಷಾರಾಮಿ ಹೋಟೆಲ್ಗಳಲ್ಲಿನ ಕಿಚನ್ ಅವ್ಯವಸ್ಥೆ ಕಂಡು ಶಾಕ್ ಆಗಿದ್ರು. ಕಿಚನ್ನಲ್ಲಿ ಕೊಳೆತ ತರಕಾರಿ, ಅವಧಿ ಮೀರಿದ್ದ ಹಾಲು ಕೂಡ ಸಿಕ್ಕಿತ್ತು. ಎಲ್ಲವನ್ನ ವಶಕ್ಕೆ ಪಡೆದ ಅಧಿಕಾರಿಗಳು ಅವ್ಯವಸ್ಥೆಗಳನ್ನ ಸರಿ ಮಾಡಿಕೊಳ್ಳುವಂತೆ ಸಿಬ್ಬಂದಿಗೆ ತಾಕೀತು ಮಾಡಿದ್ರು. ಆದರೆ ಈ ರೇಡ್ ನಿನ್ನೆಗೆ ಮಾತ್ರ ನಿಂತಿಲ್ಲ. ಇಂದು ಕೂಡ ಸಿಲಿಕಾನ್ ಸಿಟಿಯ ಹಲವು ಕಡೆ ಕಾರ್ಯಾಚರಣೆಗಿಳಿದಿದ್ದಾರೆ. ಇಂದು ಎಲ್ಲೆಲ್ಲಿ ರೇಡ್ ಆಗಿದೆ ಅನ್ನೋದನ್ನ ನೋಡೋಕು ಮುನ್ನ ನಿನ್ನೆ ಯಾವ್ಯಾವ ಹೋಟೆಲ್ನಲ್ಲಿ ಏನೆಲ್ಲ ಸಿಕ್ಕಿದೆ ಅನ್ನೋದನ್ನ ಖುದ್ದು ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ದಿ ಲಲಿತ್ ಅಶೋಕ್ ಹೋಟೆಲ್ನಲ್ಲಿ 76 ಕೆಜಿ ಮಾಂಸ, 200 ಕೆಜಿ ತರಕಾರಿ, 32 ಲೀಟರ್ ಅವಧಿ ಮೀರಿದ ಹಾಲು ಸೀಸ್ ಮಾಡಲಾಗಿದೆ. 4 ಸೀಸನ್ ಹೋಟೆಲ್ನಲ್ಲಿ 19 ಕೆಜಿ ಮಾಂಸ ಸಿಕ್ಕಿದೆ. ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ 105 ಕೆಜಿ ಅವಧಿ ಮೀರಿದ ಆಹಾರ ಪದಾರ್ಥ, 50 ಕೆಜಿ ಕೋಳಿ ಮಾಂಸ, 25 ಕೆಜಿ ಮಾಂಸ, 23 ಕೆಜಿ ಮೀನು, 7 ಕೆಜಿ ತರಕಾರಿಯನ್ನ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಶಾಂಗ್ರಿಲಾ ಹೋಟೆಲ್ನಲ್ಲಿ 15 ಕೆಜಿ ಮಾಂಸ ಸೀಸ್ ಮಾಡಲಾಗಿದೆ. ತಾಜ್ ವಿವಾಂತ್ ಹೋಟೆಲ್ನಲ್ಲಿ 3 ಕೆಜಿ ಅವಧಿ ಮೀರಿದ ಬೇಕರಿ ಉತ್ಪನ್ನಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಯಶವಂತಪುರದ ತಾಜ್ ಹೋಟೆಲ್ನಲ್ಲಿ 72 ಕೆಜಿ ಮಾಂಸ, ಸಾಲ್ಮಾನ್ ಮೀನು ವಶಕ್ಕೆ ಪಡೆಯಲಾಗಿದೆ. ಬ್ರಿಗೇಡ್ ರಸ್ತೆಯ KFC ರೆಸ್ಟೋರೆಂಟ್ ಮೇಲೂ ದಾಳಿ. ಪ್ರತಿಷ್ಠಿತ ಬ್ರಿಗೇಡ್ ರಸ್ತೆಯ KFC ರೆಸ್ಟೋರೆಂಟ್ನಲ್ಲೂ ಆಯುಕ್ತ ಶ್ರೀನಿವಾಸ್ ನೇತೃತ್ವದಲ್ಲಿ ಪರಿಶೀಲನೆ ಮಾಡಲಾಗಿದೆ. ಬನ್ಸ್, ಫ್ರೋಸರ್ ಚಿಕನ್, ಬಟರ್, ಸಾಸ್ ಸೇರಿದಂತೆ ಇತರೆ ಆಹಾರ ಪದಾರ್ಥಗಳನ್ನು ಪರಿಶೀಲಿಸಿದ್ದಾರೆ. ಇದೇ ವೇಳೆ ಲೇಬಲ್ ಇಲ್ಲದ ಸಾಸ್ಗಳನ್ನು ಕಂಡ ಅಧಿಕಾರಿಗಳು ಸಾಸ್ಗಳಿಗೆ ಯಾಕೆ ಲೇಬಲ್ ಹಾಕಿಲ್ಲ, ಮೊದಲು ಲೇಬಲ್ ಹಾಕಬೇಕು, ಯಾವ ಬ್ರ್ಯಾಂಡ್, ಯಾವ ಸಾಮಗ್ರಿ ಇದೆ ಅನ್ನೋದರ ಬಗ್ಗೆ ಲೇಬಲ್ ಇರಬೇಕು ಅಂತ ಸಿಬ್ಬಂದಿಗೆ ತರಾಟೆ ತೆಗೆದುಕೊಂಡಿದ್ದಾರೆ. ದಾಳಿ ನಡುವೆ TV9 ಜೊತೆ ಮಾತನಾಡಿದ ಆಯುಕ್ತ ಶ್ರೀನಿವಾಸ್, ಏನೇನ್ ನ್ಯೂನತೆಗಳಿದ್ರು ಕ್ರಮ ತೆಗೆದುಕೊಳ್ತೇವೆ ಅಂದ್ರು. KFC ಮಳಿಗೆಯಲ್ಲಿ ತಮ್ಮ ಅಧಿಕಾರಿಗಳು ಹೇಳ್ತಾ ಇದ್ರು, ಲೇಬ್ಲಿಂಗ್ ಆಗಿಲ್ಲ, ಸಾಸ್ಗಳ ಮೇಲೆ ಆಗಿರ್ಬೋದು, ಕೆಲವೊಂದಿಷ್ಟು ಚಿಕನ್ ಐಟಮ್ಗಳಾಗಿರ್ಬೋದು, ಇನ್ನು ಕುಕ್ಕಿಂಗ್ ಆಯಿಲ್ ಅನ್ನು ಕೂಡ ತಪಾಸಣೆ ಮಾಡಿದ್ರು. ಇಲ್ಲ, ಕುಕ್ಕಿಂಗ್ ಆಯಿಲ್ ತಪಾಸಣೆ ಮಾಡಿದಾಗ ಅದು 25 ಒಳಗಡೆ ಬಂತು TPC.
ಅಲ್ಲಿ ಯಾಕೆ ಅದು ಸಾಸ್ ಮೇಲೆ ಇದಿಲ್ಲ ಅಂದರೆ ಅವರು ಡೈಲಿ ಯೂಸ್ಗೆ ಇಟ್ಕೊಂಡಿರ್ತಾರೆ. ಡೈಲಿ ಯೂಸ್ ಮೇಲೆ ಅದು ಎಕ್ಸ್ಪೈರಿ ಇದಿರಲ್ಲ. ಈಗೇನು ನೀವು ಅಲ್ಲಿ ಫ್ರೀಸರಲ್ಲಿ ನೋಡಿದ್ರಲ್ಲ, ಅದರಲ್ಲಿ ಏನು ಸಾಸ್ ಇಟ್ಟಿರ್ತಾರೆ ಅದ್ರ ಮೇಲೆ ಎಕ್ಸ್ಪೈರಿ ಡೇಟ್ ಇರಲೇಬೇಕು. ಎಕ್ಸ್ಪೈರಿ ಡೇಟ್ ಇಲ್ದಾಗ ಬರಲ್ಲ. ಬಟ್ ಇಲ್ಲಿ ಟೇಬಲ್ ಮೇಲೆ ಇಟ್ಟಿರೋದು ಅದು ಎಕ್ಸ್ಪೈರಿ ಡೇಟ್ ಇರಲ್ಲ, ಯಾಕಂದರೆ ಅದು ಡೈಲಿ ಚೇಂಜ್ ಮಾಡ್ತಾ ಇರ್ತಾರೆ. ತಮ್ಮ ಬಂಡಲ್ಗಳು ಒಳಗಡೆ ಇರುವಂಥ ಸಾಸ್ ಬಂಡಲ್ ಮೇಲೆ ಲೇಬ್ಲಿಂಗ್ ಎಲ್ಲ ಇದೆಯಾ? ಅಲ್ಲ, ಈಗ ನೋಡಿದ ಪ್ರಕಾರ ಇತ್ತು, ಅದಕ್ಕೆ ಈಗ ಡೀಟೇಲ್ ಆಗಿ ತಪಾಸಣೆ ಮಾಡ್ತಾರೆ. ಏನಾದ್ರು ನ್ಯೂನತೆ ಇತ್ತು ಅಂದರೆ ಕ್ರಮ ತಗುತ್ತೆ. ಬ್ರಿಗೇಡ್ ರಸ್ತೆಯ ಮೆಕ್ಡೊನಾಲ್ಡ್ ರೆಸ್ಟೋರೆಂಟ್ ಮೇಲೂ ದಾಳಿ. ಕೆಎಫ್ಸಿ ಮಾತ್ರವಲ್ಲ, ಮೆಕ್ಡೊನಾಲ್ಡ್ ರೆಸ್ಟೋರೆಂಟ್ ಮೇಲೆ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. 10ಕ್ಕೂ ಹೆಚ್ಚು ಆಹಾರ ಇಲಾಖೆಯ ಅಧಿಕಾರಿಗಳು ದಾಳಿ ನಡೆಸಿದ್ದು, ಸ್ವೀಟ್ ಕಾರ್ನ್, ಬಟನ್, ಪನ್ ಸ್ಯಾಂಪಲ್ಸ್ ವಶಕ್ಕೆ ಪಡೆದಿದ್ದಾರೆ. ಸ್ವಚ್ಛತೆಯ ಬಗ್ಗೆ ಪರಿಶೀಲನೆ ಮಾಡ್ತಿದ್ದಾರೆ. ಜಂಕ್ ಫುಡ್ ಮಳಿಗೆಗಳ ಮೇಲೆ ಆಹಾರ ಇಲಾಖೆ ಅಧಿಕಾರಿಗಳು ಇವತ್ತು ಕೂಡ ನಿರಂತರವಾಗಿ ದಾಳಿಯನ್ನು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಬ್ರಿಗೇಡ್ ರಸ್ತೆಯಲ್ಲಿರುವಂತಹ ಮೆಕ್ಡೊನಾಲ್ಡ್ ಮಳಿಗೆ ಮೇಲೆ ಕೂಡ ಆಹಾರ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಸದ್ಯಕ್ಕೆ 10ಕ್ಕೂ ಹೆಚ್ಚು ಅಧಿಕಾರಿಗಳು ಇವತ್ತು ಆಹಾರ ಇಲಾಖೆಯ ಜಂಟಿ ನೇತೃತ್ವದಲ್ಲಿ ಬಹುತೇಕ ಭಾಗಗಳಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ 30ಕ್ಕೂ ಹೆಚ್ಚು ಕಡೆಗಳಲ್ಲಿ ದಾಳಿಯನ್ನು ಮಾಡ್ತಾ ಇರೋದು ಸದ್ಯಕ್ಕೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. KFC ಮಳಿಗೆ ಮೇಲೆ ದಾಳಿಯ ಬಳಿಕ ಈಗ ಬ್ರಿಗೇಡ್ ರಸ್ತೆಯಲ್ಲಿರುವಂತಹ ಮೆಕ್ಡೊನಾಲ್ಡ್ ಮಳಿಗೆ ಮೇಲೆ ದಾಳಿಯನ್ನು ಮಾಡಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ರಾಜಧಾನಿಯ ಜನರು ಬಾಯಿ ಚಪ್ಪರಿಸಿ ತಿನ್ನುವಂತಹ ಬರ್ಗರ್ ಆಗಿರ್ಬೋದು, ಫ್ರೆಂಚ್ ಫ್ರೈಸ್ ಆಗಿರ್ಬೋದು, ಸಾಕಷ್ಟು ವೆರೈಟಿ ಫುಡ್ಗಳನ್ನು ಸವಿಯುವಂತಹ ಮೆಕ್ಡೊನಾಲ್ಡ್ ಏನಿದೆ ಇದರ ಮೇಲೆ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಅದರ ಪ್ರಮುಖವಾಗಿ 10ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ದಾಳಿಯನ್ನು ಮಾಡಿದ್ದಾರೆ. ಆಹಾರ ಇಲಾಖೆ ಆಯುಕ್ತರಾಗಿರುವಂತಹ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ UT ಖಾದರ್ ಸಚಿವ ಆಹಾರ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಸಚಿವರಾಗಿರುವಂತಹ UT ಖಾದರ್ ಅವರ ಸೂಚನೆ ಮೇರೆಗೆ ದಾಳಿಯನ್ನು ಮಾಡಿದ್ದಾರೆ. ಪ್ರಮುಖವಾಗಿ ಕಿಚನ್ ಒಳಭಾಗದಲ್ಲಿ ಯಾವ ರೀತಿಯಾಗಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಲಾಗಿದೆ, ಮರುಬಳಕೆ ಎಣ್ಣೆಯನ್ನು ದೃಷ್ಟಿಕೋನದಿಂದ ಕರೆದ ಎಣ್ಣೆಯನ್ನು ಎಷ್ಟು ಬಾರಿ ಮರುಬಳಕೆಯನ್ನು ಮಾಡ್ಕೊಳ್ತಾ ಇದ್ದಾರೆ, ಸ್ಟ್ಯಾಂಡರ್ಡ್ ಕ್ವಾಲಿಟಿಯ ಎಣ್ಣೆಯನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರಾ ಇಲ್ವಾ, ಮತ್ತು ಮಾಂಸ ಏನಿದೆಯಲ್ಲ ಇದನ್ನು ಯಾವ ರೀತಿಯಾಗಿ ಶೇಖರಣೆಯನ್ನು ಮಾಡ್ಕೊಳ್ತಾ ಇದ್ದಾರೆ, ಯಾವ ರೀತಿಯಾಗಿ ಸುರಕ್ಷತೆಯಿಂದ ಅದನ್ನು ತಯಾರು ಮಾಡ್ತಾ ಇದ್ದಾರೆ, ಯಾವ ರೀತಿಯಾಗಿ ಬಳಕೆಯನ್ನು ಮಾಡ್ಕೊಳ್ತಾ ಇದ್ದಾರೆ, ಪ್ರಮುಖವಾಗಿ ಜನಸಾಮಾನ್ಯರು ತಿನ್ನುವಂಥ ಆಹಾರಗಳ ಮೇಲೆ ಎಷ್ಟು ಸೇಫ್ಟಿ ಪ್ರಿಕಾಷನ್ಸನ್ನು ತೆಗೆದುಕೊಂಡಿದ್ದಾರೆ, ಕಿಚನ್ನ ಒಳಭಾಗದಲ್ಲಿ ಯಾವೆಲ್ಲ ಪ್ರಿಕಾಷನ್ಸನ್ನು ತೆಗೆದುಕೊಂಡಿದ್ದಾರೆ ಮತ್ತು ಏನೇನೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸ್ಕೊಳ್ತಾ ಇದ್ದಾರೆ. ಯಾಕಂದರೆ ಸಾವಿರಾರು ಸಂಖ್ಯೆಯಲ್ಲಿ ಈ ಒಂದು ಮಳಿಗೆಗಳಿಗೆ ಬಂದು ಜನಸಾಮಾನ್ಯರಾಗಿರ್ಬೋದು, ಯುವಕರು, ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಯುವ ಪೀಳಿಗೆಯ ಮಕ್ಕಳು ಕೂಡ ಜಂಕ್ ಫುಡ್ಗೆ ಸಾಕಷ್ಟು ದಾಸರಾಗ್ತಾ ಇದ್ದಾರೆ, ಆಹಾರಗಳನ್ನು ಸವಿತಾ ಇದ್ದಾರೆ. ಹೀಗಾಗಿ ಕಿಚನ್ನಲ್ಲಿ ಏನೇನೆಲ್ಲ ಎಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ, ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ, ಕ್ವಾಲಿಟಿ ಹೇಗಿದೆ, ಇಲ್ಲಿಯ ಸ್ವಚ್ಛತಾ ಮಾನದಂಡಗಳು ಯಾವ ರೀತಿಯಾಗಿ ಫಾಲೋ ಆಗ್ತಾ ಇದೆ. ಇಷ್ಟೇ ಮಾತ್ರವಲ್ಲ, ಬೊಮ್ಮನಹಳ್ಳಿಯಲ್ಲಿರುವ ಫುಡ್ ಸಪ್ಲೈ ಗೋದಾಮಿನ ಮೇಲೂ ದಾಳಿ ಮಾಡಿ ಪರಿಶೀಲನೆ ನಡೆಸಿದ್ದಾರೆ. ಇಂತಹ ಮಳಿಗೆಗಳ ವಿರುದ್ಧ ನೋಟಿಸನ್ನು ಕೊಡುವಂಥದ್ದು, ದಂಡವನ್ನು ಕೊಡುವಂಥದ್ದು, ಒಂದೊಮ್ಮೆ ಗಂಭೀರ ಪ್ರಕರಣ ಆದರೆ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲಿಸುವುದಕ್ಕೂ ಕೂಡ ಆಹಾರ ಇಲಾಖೆ ಅಧಿಕಾರಿಗಳು ಮುಂದಾಗಿರುವಂಥದ್ದು. ಕ್ಯಾಮರಾಮನ್ ಬಾಲಾಜ್ ಜೊತೆ ವಿನಯ್ ಕುಮಾರ್ ಕಾಶ್ಮೀರ TV9 ಬೆಂಗಳೂರು. ಇನ್ನು ಆಪರೇಷನ್ ಪಂಚತಾರ ದಾಳಿಯ ವೇಳೆ ಹಲವು ವಿಚಾರಗಳು ಬಯಲಿಗೆ ಬಂದಿದೆ. ಅಡುಗೆ ಮನೆ, ಆಹಾರ ಸಂಗ್ರಹಣಾ ಸ್ಥಳಗಳಲ್ಲಿ ಸ್ವಚ್ಛತೆ ಅನ್ನೋದೇ ಇರಲಿಲ್ಲ. ಇನ್ನು ಅವಧಿ ಮೀರಿದ ಹಾಲಿನ ಉತ್ಪನ್ನಗಳು, ಬೇಕರಿ ಉತ್ಪನ್ನಗಳಿರೋದು ಕೂಡ ಪತ್ತೆಯಾಗಿದೆ. ಅವಧಿ ಮೀರಿದಂತಹ ಕೋಳಿ ಮಾಂಸ, ಮೀನು, ಮಾಂಸ ಹಾಗೂ ತರಕಾರಿಗಳನ್ನು ಕೂಡ ಸಂಗ್ರಹ ಮಾಡಲಾಗಿದೆ. ಸಸ್ಯಾಹಾರಿ, ಮಾಂಸಾಹಾರವನ್ನು ಪ್ರತ್ಯೇಕವಾಗಿ ಸಂಗ್ರಹ ಮಾಡಿರಲಿಲ್ಲ. ಎರಡನ್ನೂ ಕೂಡ ಒಟ್ಟೊಟ್ಟಿಗೆ ಮೇಂಟೈನ್ ಮಾಡ್ತಾ ಇದ್ದಿದ್ದು. ತಪ್ಪು ಲೇಬಲನ್ನು ಹೊಂದಿರುವಂತಹ ಆಹಾರ ಉತ್ಪನ್ನಗಳ ಸಂಗ್ರಹ ಆಗಿದೆ. ಕೊಳೆತ ತರಕಾರಿ ಮತ್ತು ಆಹಾರ ಪದಾರ್ಥಗಳ ಸಂಗ್ರಹಣೆ ಮಾಡಲಾಗಿದೆ. ಪ್ಯಾಕೇಜ್ ಆಹಾರ ಪದಾರ್ಥದ ಮೇಲೆ ಲೇಬಲಿಂಗ್ ಇರಲಿಲ್ಲ. ಮ್ಯಾನುಫ್ಯಾಕ್ಚರ್ ಯಾವಾಗಾಯಿತು, ಯಾವಾಗ ಎಕ್ಸ್ಪೈರಿ ಡೇಟ್ ಇದೆ, ಇದ್ಯಾವುದು ಕೂಡ ಇಲ್ಲದೆ ಖಾಲಿ ಇರುವಂತಹ ಪದಾರ್ಥಗಳನ್ನೇ ಇಲ್ಲಿ ಅಡುಗೆಗೆ ಬಳಕೆ ಮಾಡ್ತಾ ಇದ್ದಿದ್ದು ದಾಳಿಯ ಸಂದರ್ಭದಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳ ಕಣ್ಣಿಗೆ ಬಿದ್ದಿದೆ. ಅವ್ಯವಸ್ಥೆ ಯಾವ ರೀತಿ ಬಟಾಬಯಲಾಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ.